ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ 9ನೇ ವಾರ ಮನೆಯಿಂದ ಹೊರಗೋಗೋಕ್ಕೆ ನಾಮಿನೇಟ್ ಆಗಿರೋರು 7 ಜನ: ಅಶ್ವಿನಿ ಗೌಡ, ಜಾನ್ವಿ, ಧ್ರುವನ್, ಗಿಲ್ಲಿ, ಕಾವ್ಯ, ರಘು ಮತ್ತು ಮಾಳು. ಇವರ ಮನೆಗೆ ಬಂದಿರೋ ಗೆಸ್ಟ್ಗಳು ಗಿಲ್ಲಿ ಮಾಡಿದ ರೋಸ್ಟಿಂಗಿಂದ ಬ್ಲಾಸ್ಟ್ ಆಗಿ ಇನ್ನಿಲ್ಲದಂತೆ ಗಿಲ್ಲಿ ಮೇಲೆ ಮುಗಿಬಿದ್ದು ಬಿಗ್ ಬಾಸ್ ಕೊಟ್ಟ ಅತಿಥಿ ದೇವೋಭವ ಅನ್ನೋ ಟಾಣಿಕ್ ಸಿಕ್ಕ ಮೇಲೆ ಗೋಷ್ಟ್ಗಳಾಗಿ ಅದನ್ನ ಅತಿಥಿ ದೆವ್ವೋಭವ ಅಂತ ಅಪಾರ್ಥ ಮಾಡಿಕೊಂಡು MLA ಮಕ್ಕಳು ಪುಡಿ ರೌಡಿಗಳ ತರ ಆಡೋ ರೀತಿ ಬಿಗ್ ಬಾಸ್ ಮನೆಯೊಳಗೆ ದಾನ್ಲೆ ಎಬ್ಬಿಸ್ತಾ ಮುಖ್ಯವಾಗಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರೋದು ಯಾವ ರೀತಿ ವೋಟಿಂಗ್ ಮೇಲೆ ಪರಿಣಾಮ ಬೀರಿದೆ ಅನ್ನೋದನ್ನ ನೋಡೋಣ ಬನ್ನಿ. ಸನಾಲ್ ಸಿ ವಿಲ್ಸನ್ ಅವರ ಇನ್ಸ್ಟಾ ಪೇಜ್ ನಲ್ಲಿ ನಡೆಯುವ ಅನ್ಅಫಿಷಿಯಲ್ ವೋಟಿಂಗ್ ಪ್ರಕಾರ ಗೆಸ್ಟ್ಗಳನ್ನ ರೋಸ್ಟಿಂಗ್ ಮಾಡಿ ಊಸ್ಟ್ ಮಾಡಿದ ಗಿಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿ ರಾರಾಜಿಸ್ತಾ ಸರಿಸುಮಾರು 4 ಲಕ್ಷ ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು ಇವರ ಕಾವು ಅವರು ಅವರ ಹಿಂದೆನೇ ಇದ್ದು 2ನೇ ಸ್ಥಾನದಲ್ಲಿ ಸರಿಸುಮಾರು 1,27,000 ವೋಟ್ಗಳನ್ನ ಪಡೆದಿದ್ರೆ, ಗಿಲ್ಲಿಯ ಟಾಮ್ ಅಂಡ್ ಜೆರ್ರಿ ಪಾರ್ಟ್ನರ್ ರಘು ಅವರು 3ನೇ ಸ್ಥಾನದಲ್ಲಿ 97,000 ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ಇವರ ತಮ್ಮ ಆಟದ ಗತಿ ಬದಲಿಸಿರೋ ಗಿಲ್ಲಿಯ ಹೊಸ ಕುಚ್ಚಿಕ್ಕು ಗೆಳೆಯ ಅಲ್ಲ ಗೆಳತಿ ಅಶ್ವಿನಿ ಗೌಡ ಅವರು 4ನೇ ಸ್ಥಾನದಲ್ಲಿ 75,000 ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ಇನ್ನುಳಿದಂತೆ ಮಾಳು 5ನೇ ಸ್ಥಾನ, ಧ್ರುವ್ 6ನೇ ಸ್ಥಾನ ಮತ್ತು ಅಶ್ವಿನಿ ಗೌಡ ಅವರ ಜೀವದ ಗೆಳತಿ ಜಾನ್ವಿ ಅತಿ ಕನಿಷ್ಠ ವೋಟ್ ಪಡೆದು 7ನೇ ಸ್ಥಾನದಲ್ಲಿದ್ದು ಇವರ ಮನೆಯಿಂದ ಆಚೆ ಹೋಗೋ ನೆಚ್ಚಿನ ಸ್ಪರ್ಧಿ ಆಗಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.